ಹಾಯ್ ಮೈ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ಯಾಮ್ ಬಜೆಟ್ ಆ್ಯಂಡ್ ಸೇವಿಂಗ್ಸ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಓಕೆ, ಎಲ್ಲರಿಗೂ ಆರೋಗ್ಯ, ಆಯಸ್ಸು, ಸಂಪತ್ತು ಎಲ್ಲ ದೇವರು ನೀಡಲಿ ಅಂತ ನನ್ನ ಎಲ್ಲ ಫ್ಯಾಮಿಲಿಯವರಿಗೂ ನೀಡಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಸೊ ಇವಾಗ ಈ ಹೊಸ ವರ್ಷದಲ್ಲಿ ಜನವರಿ ತಿಂಗಳ ಸಿಂಕಿಂಗ್ ಫಂಡ್ ಹಾಗೂ ಕೆಲವೊಂದು ಹೊಸ ಸೇವಿಂಗ್ಸ್ ಐಡಿಯಾಗಳನ್ನು ನಾನು ಆಲ್ರೆಡಿ ಪ್ರಿಪೇರ್ ಮಾಡಿಟ್ಟಿದ್ದೀನಿ. ಅದನ್ನು ಇವತ್ತು ಕಂಪ್ಲೀಟ್ ಮಾಡ್ತೀನಿ. ನಾನು ಕೆಲವೊಂದಿಷ್ಟನ್ನು ಸೇವಿಂಗ್ಸ್ ಅಮೌಂಟ್ ಯಾವ ರೀತಿ ಸೇವ್ ಮಾಡಬೇಕು ಆ ರೀತಿ ಹೊಸದಾಗಿ ಹೊಸ ವರ್ಷದಲ್ಲಿ ಪ್ಲ್ಯಾನ್ ಮಾಡಿಟ್ಟಿದ್ದೆ. ಅದರ ಕೆಲವೊಂದು ಕ್ಲಿಪ್ಸನ್ನು ನಾನು ಶಾರ್ಟ್ಸಲ್ಲಿ ಹಾಕಿದ್ದೆ. ಸೊ ಅದನ್ನು ಇವತ್ತು ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ಓಕೆ, ಫಸ್ಟ್ 2024 ಜನವರಿದು ಸಿಂಕಿಂಗ್ ಫಂಡನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇದರದ್ದು 4 ತಿಂಗಳ ಅಮೌಂಟನ್ನು ನಾನು ಆಲ್ರೆಡಿ ಬ್ಯಾಂಕಲ್ಲಿ ಹಾಕಿಟ್ಟಿದ್ದೀನಿ. ಸೊ ಇವತ್ತು ಈ ವರ್ಷದ ಜನವರಿಯಲ್ಲಿ ಫಸ್ಟಾಗಿ ನೆಕ್ಸ್ಟ್ 4 ಮಂತ್ವರೆಗೆ ನಾನು ಅಪ್ಡೇಟ್ ಮಾಡ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಮೈಸೆಲ್ಫ್ ಇದರಲ್ಲಿ ನಾನು 500, ಓಕೆ, ಪರ್ಸ್ನಲ್ 350, 100, 200, 300 and 50. 350, ಸಿಂಕಿಂಗ್ ಫಂಡನ್ನು ನಾನು ಮಂತ್ಲಿ ಒನ್ಸ್ ಮಾಡ್ತೀನಿ, ವೀಕ್ಲಿ ಮಾಡಲ್ಲ. ಸೊ ನೆಕ್ಸ್ಟ್ ಶಾಪಿಂಗ್ 200, 100, 200, ನೆಕ್ಸ್ಟ್ ಕ್ಲೋತಿಂಗ್ 400, 100, 200, 300, 400. ಆಮೇಲೆ ಬರ್ತ್ಡೇ ಗಿಫ್ಟ್ಸ್ 250, 1, 200, 50, 250. ನೆಕ್ಸ್ಟ್ ಕಿಡ್ಸ್ ಕೇರ್ ಇದರಲ್ಲಿ ನಾನು 500 ಸೇವ್ ಮಾಡ್ತೀನಿ. ನೆಕ್ಸ್ಟ್ ಹೌಸಿಂಗ್ ಯುಟಿಲಿಟೀಸ್ 300, 100, 200 and 300. ಇನ್ಶೂರೆನ್ಸ್, ಎಮರ್ಜೆನ್ಸಿ ಇನ್ಶೂರೆನ್ಸ್ 500. ಹೆಲ್ತ್ ಮೇಂಟೆನೆನ್ಸ್ 1500, 500, 1000, 100, 200, 300, 400, 500. 500, 1000, 100, 200, 300, 400, 500. 1500 ಹೆಲ್ತ್. ನೆಕ್ಸ್ಟ್ ಪ್ಯಾರೆಂಟ್ಸ್ 500. ಓಕೆ, ಸಿಂಕಿಂಗ್ ಫಂಡ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟ್ ನಂದು ಯೂನಿಕಾರ್ನ್ ಬೈಂಡರ್, ಸೇವಿಂಗ್ಸ್ ಬೈಂಡರ್ ಇದು. ಓಕೆ, ಬನ್ನಿ ಹೊಸದಾಗಿ ಒಂದೆರಡು ಹಳೇದಿದೆ. ಹೊಸದಾಗಿ ಯಾವ ರೀತಿಯೆಲ್ಲ ಸೇವಿಂಗ್ಸನ್ನು ನಾನು ಪ್ಲ್ಯಾನ್ ಮಾಡಿದ್ದೀನಿ ಅಂತ ಬನ್ನಿ ನೋಡೋಣ. ಓಕೆ, ಮೊದಲನೇದಾಗಿ ಇದು ನಾನೊಂಥರ ಕ್ರಿಯೇಟಿವಿಟಿ, ಏನಾದರೂ ಒಂದು ಮಾಡ್ತಾ ಇರ್ತೀನಿ. ಸೊ ಈ ರೀತಿ ನಾನೇ ಮನೆಯಲ್ಲಿ ಮಾಡಿದ್ದೀನಿ. ಇದನ್ನು ಇವಾಗ ನೋಡಿ, 2 ಸೈಡಲ್ಲಿ ಕೂಡ ಇದೆ. ಇದೊಂದು ಸ್ಟಿಕ್ಕರನ್ನು ತೆಗಿಬೇಕು. ಇದರೊಳಗಡೆ ಎಷ್ಟು ಅಮೌಂಟ್ ಅಂತ ಅದು ಸೀಕ್ರೆಟ್ ಆಗಿರುತ್ತೆ. ಇದರೊಳಗಡೆ ಎಷ್ಟು ಅಮೌಂಟ್ ಇರುತ್ತೆ ಅದನ್ನು ನಾನು ಸೇವಿಂಗ್ಸ್ ಮಾಡ್ತೀನಿ. ಇವತ್ತು ನಾನು ಇದು ಯಾವುದಾದ್ರೂ ಮೂರನ್ನು ನಾನು ಇವತ್ತು ಓಪನ್ ಮಾಡ್ತೀನಿ. 1, 2, 3. ಓಕೆ, ಇಷ್ಟನ್ನು ಓಪನ್ ಮಾಡ್ತೀನಿ. ಅದರಲ್ಲಿ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅಂತ ನೋಡೋಣ. ಇದರಲ್ಲಿ ಸೈಡಲ್ಲಿ ಇರ್ತೀನಿ. 90 ಪ್ಲಸ್ 30 ಪ್ಲಸ್ 60, 180 rupees. ಓಕೆ, 180 rupees ಇದರಲ್ಲಿ ನಾನಿವಾಗ ಸೇವ್ ಮಾಡ್ತೀನಿ. 180, 100, 50, 70,
180 ರುಪೀಸ್ ನಾನಿವಾಗ ಇದರಲ್ಲಿ ಸೇವ್ ಮಾಡ್ತೀನಿ. ಓಕೆ, ನಂದು ನ್ಯೂ ಇಯರ್ ಇದು ಫಸ್ಟ್ ಒನ್ ಈ ರೀತಿ ಇದೆ, ಇದು ಕಂಪ್ಲೀಟ್ ಆಯಿತು. ಹಾಗೂ ಇದು ಆಲ್ರೆಡಿ ಓಲ್ಡ್ ಇದ್ದದ್ದು, ಇದರಲ್ಲಿ ನಾನಿವತ್ತು 200 ನಾನಿವತ್ತು ಕಲರಿಂಗ್ ಮಾಡ್ತೀನಿ. ಇದರಲ್ಲಿ 200 ಸೇವ್ ಮಾಡ್ತೀನಿ ನಾನು ಫಿಶಲ್ಲಿ. $200, 100, 200 ಆಲ್ರೆಡಿ ಇದರಲ್ಲಿ ಎಷ್ಟಿದೆ ಅಂತ ನೋಡೋಣ. ಟೋಟಲ್ ಆಗಿ 500, 600, 700, 820 ರುಪೀಸ್ ಇದರಲ್ಲಿ ಸೇವ್ ಆಯಿತು. ನೆಕ್ಸ್ಟ್ ಒನ್ ಬಾರ್ಬಿ ಡಾಲ್ ಚಾಲೆಂಜ್. ಇಲ್ಲಿದೆ ನೋಡಿ, ಇದರಲ್ಲಿ ಇವತ್ತು ನಾನು ಈ ಲೈನನ್ನು ಕಂಪ್ಲೀಟ್ ಮಾಡ್ತೀನಿ. 50 + 50 100, 100 + 40 + 100 + 40 + 50 + 40 80 = 270 ರುಪೀಸ್ ಇದರಲ್ಲಿ ನಾನು ಇವಾಗ ಸೇವ್ ಮಾಡ್ತೀನಿ. ಸೊ ಇದಕ್ಕೆ ನಾನು ಕಲರಿಂಗ್ ಮಾಡ್ತೀನಿ. ಇದೇನು 2 ಲೈನ್ ಬಾಕಿ ಇದೆ, ಅದು ಒಂದು 2 ವೀಕ್ಸಲ್ಲಿ ಕಂಪ್ಲೀಟ್ ಮಾಡಬೇಕು ನಾನು. ಓಕೆ, 270 ಇದರಲ್ಲಿ ಸೇವ್ ಮಾಡ್ತೀನಿ. 100, 200, 50, 70, 100, 200, 250, 270 ಇದರಲ್ಲಿ ಆಲ್ರೆಡಿ ಕೆಲವೊಂದು ಅಮೌಂಟ್ ಸೇವ್ ಮಾಡಿದ್ದೀನಿ. ಟೋಟಲ್ ಆಗಿ ಎಷ್ಟಿರುತ್ತೆ ಅಂತ ನೋಡೋಣ. ಓಕೆ, ಟೋಟಲ್ ಆಗಿ ಇದರಲ್ಲಿ 500, 1000, 100, 200, 250, 300, 350, 400, 450, 470, 480, 1480 ರುಪೀಸ್ ಬಾರ್ಬಿ ಚಾಲೆಂಜಲ್ಲಿ ಸೇವಿಂಗ್ ಆಗಿದೆ. ಇನ್ನೊಂದು 2 ವೀಕಲ್ಲಿ ಅದು ಕಂಪ್ಲೀಟ್ ಆಗ್ಬೋದು. ಇನ್ನು ನೆಕ್ಸ್ಟ್ ಇದು ಹೊಸದಾಗಿ ನಾನು ಪ್ಲ್ಯಾನ್ ಮಾಡಿಟ್ಟದ್ದು. ಇದನ್ನು ನಾನು ಈ ರೀತಿಯ ಲಿಸ್ಟ್ ಮಾಡಿಟ್ಟಿದ್ದೀನಿ. ಇದರಲ್ಲಿ ಒಂದೊಂದಕ್ಕೆ ಅಮೌಂಟ್ ಹಾಕ್ತಾ ಬರ್ತೀನಿ. ಸೊ ಈ ವಾರದಲ್ಲಿ ಇದಕ್ಕೆ ನಾನು 300 ಸೇವ್ ಮಾಡ್ತೀನಿ. 300ಗೆ ಕಲರಿಂಗ್ ಮಾಡ್ತೀನಿ. ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇದರಲ್ಲಿ ನಾನಿವಾಗ 300, 100, 200, 300 ಒಂದೊಂದು ವೀಕಲ್ಲಿ ಒಂದೊಂದು ಅಮೌಂಟನ್ನು ಸೇವ್ ಮಾಡ್ತಾ ಬರ್ತೀನಿ. ಈ ರೀತಿಯಾಗಿ ನಾನು ಸೇವ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಒನ್ ಇದರಲ್ಲಿ ಫಸ್ಟ್ ಒನ್ ನಾನು 100 ಸೇವ್ ಮಾಡ್ತೀನಿ. 100ಗೆ ಕಲರಿಂಗ್ ಮಾಡ್ತೀನಿ ಇವಾಗ.
ನಾನು 100. ಓಕೆ, ನೆಕ್ಸ್ಟ್ ಒನ್ ಇದರಲ್ಲೂ ಕೂಡ ನಾನು 100 ಸೇವ್ ಮಾಡ್ತೀನಿ. ಈ ರೀತಿ ಮನಿ ಸೇವಿಂಗ್ಸ್ ಪ್ಲ್ಯಾನಿಂಗ್ ಗೂಗಲಲ್ಲಿ ಎಷ್ಟು ಬೇಕಾದರೂ ಸರ್ಚ್ ಮಾಡಿದರೂ ಸಿಗುತ್ತೆ. ಅದನ್ನು ನಾನು ಸೈಬರಲ್ಲಿ ಕಾಪಿ ಮಾಡಿ ತಗೊಂಡಿದ್ದೀನಿ. ಇದರಲ್ಲಿ ನಾನು 100 ಸೇವ್ ಮಾಡ್ತೀನಿ. ನೆಕ್ಸ್ಟ್ ಒನ್ ಈಸ್ ಇದರಲ್ಲಿ ಇದು ಸಣ್ಣ ಸಣ್ಣ ಅಮೌಂಟ್ ಆಗಿರೋದ್ರಿಂದ ನಾನು 2-3 ಸೇವ್ ಮಾಡ್ತೀನಿ ಟೋಟಲ್ ಆಗಿ. ಸೊ ಫಸ್ಟ್ ಒನ್ ಇದರಲ್ಲಿ ಫಸ್ಟ್ ಒನ್ 50, ಸೆಕೆಂಡ್ ಒನ್ 70 ಇದೆ. ಟೋಟಲ್ ಆಗಿ 120 ರುಪೀಸ್ ಆಗುತ್ತೆ. ಸೊ ನಾನು 2 ಟಿಕ್ ಮಾಡ್ತೀನಿ. ಇದು ನಾನು ಖಾಲಿ ಪೇಜಲ್ಲಿ ಈ ರೀತಿ ನಾನೇ ಎಡಿಟ್ ಮಾಡಿ ಇದನ್ನು ಪ್ರಿಂಟ್ ತಗೊಂಡಿದ್ದೀನಿ. ಅದೇ ರೀತಿ ಗೂಗಲಲ್ಲೂ ಕೂಡ ಎಷ್ಟು ಬೇಕಾದರೂ ಈ ರೀತಿ ಮನಿ ಸೇವಿಂಗ್ ಈ ರೀತಿ ಲಿಸ್ಟೆಲ್ಲ ಸಿಗುತ್ತೆ ನಿಮಗೆ. ನೀವು ಕೂಡ ಇಂಟ್ರೆಸ್ಟ್ ಇದ್ದವರು, ಎಲ್ಲರಿಗೂ ಇಷ್ಟ ಇರಲ್ಲ ಈ ರೀತಿ ಮಾಡೋದು, ಕೆಲವೊಬ್ಬರಿಗೆ ಇಷ್ಟ ಇರುತ್ತೆ, ಅವರು ಎಡಿಟ್ ಮಾಡಿ ಕೂಡ ಮಾಡ್ಬೋದು, ಹಾಗೂ ಗೂಗಲಲ್ಲಿ ಸರ್ಚ್ ಮಾಡಿ ಕೂಡ ಮಾಡ್ಬೋದು. ಇದರಲ್ಲಿ 120 ರುಪೀಸ್ ಸೇವ್ ಮಾಡ್ತೀನಿ ನೋಡಿ. ನಾನು ಈ ಪೌಚ್ ತಗೊಳ್ಳುವಾಗ ಇದರಲ್ಲಿ ಈ ರೀತಿಯೊಂದು ಕಾರ್ಡ್ ಕೊಟ್ಟಿದ್ದರು. ಸೊ ಇದು ವೇಸ್ಟ್ ಆಗೋದು ಬೇಡ ಅಂತ ಇದರಲ್ಲೇ ನಾನು ಬರೆದಿಟ್ಟಿದ್ದೀನಿ. ಇದು 12 ವೀಕ್ ಚಾಲೆಂಜ್ ಆಗಿರುತ್ತೆ. ಇದರಲ್ಲಿ 150 ಈ ವೀಕಲ್ಲಿ ನಾನು ಸೇವ್ ಮಾಡ್ತೀನಿ. 150 ಒಂದಕ್ಕೆ ನಾನು ಟಿಕ್ ಮಾಡ್ತೀನಿ ಇವಾಗ. $150 ನಂದು ಎಕ್ಸ್ಟ್ರಾ ಎನ್ವಲಪ್ ಇದ್ದದ್ದನ್ನು ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಒನ್ ಇದು ಕೂಡ ನಾನೇ ಕ್ರಿಯೇಟ್ ಮಾಡಿದ್ದು. ಈ ರೀತಿ ಶೀಟ್ ಸಿಗುತ್ತಲ್ಲ, ಖಾಲಿ ಶೀಟಲ್ಲಿ ಲೈನ್ಸ್ ಹಾಕಿ ನಾನೇ ಕ್ರಿಯೇಟ್ ಮಾಡಿರ್ಬೋದು. ಇದು ಈಸಿ. ಹಣ ಕೊಟ್ಟು ಸೈಬರಲ್ಲಿ ತಗೊಳ್ಳೋದಕ್ಕಿಂತ ಅದನ್ನ ಒಂದು ಐಡಿಯಾ ಮಾಡಿದ್ದಷ್ಟೇ ಈ ರೀತಿ ಕೂಡ ನಮಗೆ ಮಾಡ್ಬೋದು. ಇದರಲ್ಲಿ ಫಸ್ಟ್ ಒನ್ ನಾನು 250 ನಾನಿವತ್ತು ಸೇವ್ ಮಾಡ್ತೀನಿ. $100, $250. ಇದು ಕೂಡ ಅದೇ ರೀತಿಯಾಗಿದೆ. ಇದರಲ್ಲಿ ಎಲ್ಲ 150 ರುಪೀಸ್ ಇದ್ದು ನಾನು ಈ ರೀತಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇದರಲ್ಲಿ ಇವತ್ತು ನಾನು 150 ಸೇವ್ ಮಾಡ್ತೀನಿ. $150. ಇದು ಕೂಡ ಅದೇ ರೀತಿ ಎಕ್ಸ್ಟ್ರಾ ಕಾರ್ಡ್ ಸಿಕ್ಕಿದ್ದು. ಸೊ ಇದರಲ್ಲಿ ನಾನಿವಾಗ 200 ಸೇವ್ ಮಾಡ್ತೀನಿ. ಇದರಲ್ಲಿ ಫುಲ್ಲಾಗಿ ನಾನು 200 ಬರಿತಾ ಹೋಗಿದ್ದೀನಿ. ಸೊ ಒಂದೊಂದಕ್ಕೆ ಸೇವ್ ಮಾಡ್ತಾ ಇರೋ ಹಾಗೆ ಟಿಕ್ ಮಾಡ್ತಾ ಬರಬೇಕು. ಇದರಲ್ಲಿ ನಾನು 200ಗೆ ಸೇವ್ ಮಾಡ್ತೀನಿ. 100,
50, 200. ನೆಕ್ಸ್ಟ್ ಒನ್ ಫೈನಲ್ ಆಗಿ ಇದರಲ್ಲಿ ಇದು ಈ ರೀತಿಯಾಗಿದೆ. 100, 200, 100, 200 ಹಾಕ್ತಾ ಹೋಗಿದ್ದೀನಿ. ಸೊ ಇದರಲ್ಲಿ ಫಸ್ಟ್ ಒನ್ 100ಗೆ ನಾನು ಟಿಕ್ ಮಾಡ್ತೀನಿ. $50, 100. ಸೊ ಇದರಲ್ಲಿ ಇವಾಗ ಎಲ್ಲ ಸೇವಿಂಗ್ಸ್ ನಂದು ಕಂಪ್ಲೀಟ್ ಆಯಿತು. ಇದರಲ್ಲಿ ಟೋಟಲ್ ಆಗಿ 11 ಸೇವಿಂಗ್ಸ್ ಇದೆ. 11 ಟೈಪ್ ಇದು ಸೇವಿಂಗ್ಸ್ ಇದೆ ಇದರಲ್ಲಿ ಟೋಟಲ್ ಆಗಿ. ಸೊ ನೆಕ್ಸ್ಟ್ ಒನ್ ಇನ್ನೊಂದು ರೀತಿಯಾಗಿ ಸೇವಿಂಗ್ಸ್ ಪ್ಲ್ಯಾನ್ ಮಾಡಿದ್ದೀನಿ ನೋಡಿ, ಈ ರೀತಿಯದ್ದು ನೋಡಿರ್ಬೋದು ಕೆಲವರು. ಇದು ಕಾರ್ಡ್ ಹೋಲ್ಡರ್, ಕ್ರೆಡಿಟ್ ಕಾರ್ಡ್, ATM ಕಾರ್ಡೆಲ್ಲ ಹೋಲ್ಡ್ ಮಾಡ್ತೀವಲ್ಲ ಆ ರೀತಿದ್ದು. ಆದರೆ ಇಷ್ಟೊಂದು ಕಾರ್ಡ್ಸ್ ಯಾರ ಹತ್ರನೂ ಇರುವುದಿಲ್ಲ. ಇದನ್ನು ನಾನು ಮನಿ ಸೇವಿಂಗ್ಸಿಗೆ ಅಂತ ತರಿಸಿದ್ದು. ಇದು ಆನ್ಲೈನಲ್ಲಿ ಕೂಡ ಸಿಗುತ್ತೆ. ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದಲ್ಲ ಇದು. ನಮ್ಮ ಊರಲ್ಲಿ ಒಂದು ಬುಕ್ಸು ಶಾಪಲ್ಲಿತ್ತು. ಸೊ ನನಗೆ ಇಷ್ಟ ಆಯಿತು, ಅದಕ್ಕೆ ತಗೊಂಡೆ ನಾನು. ಇದರಲ್ಲಿ ಒಂದೊಂದು ಕಾಲಮಲ್ಲಿ ಈ ಕಾರ್ಡ್ ಹೋಲ್ಡರಲ್ಲಿ ನಮ್ಮದು ಎಷ್ಟು ಅಮೌಂಟ್ ನಮಗೆ ಸೇವ್ ಮಾಡಲಿಕ್ಕೆ ಸಾಧ್ಯ ಇದೆ ಅಷ್ಟು ಅಮೌಂಟನ್ನು ನಾವು ಸೇವ್ ಮಾಡ್ಬೋದು. ಇದರಲ್ಲಿ ನಾನಿವಾಗ 100ಸಿದ್ದು 2 ನೋಟು ಉಳಿತಾಯ ಆಗಿದೆ 100ಸಿದ್ದು. ಇದನ್ನು ನಾನು ಇದರಲ್ಲಿ ಹೋಲ್ಡ್ ಮಾಡ್ತೀನಿ. $200. ಕಾರ್ಡ್ ಹೋಲ್ಡರ್ ಅಂತ ಆನ್ಲೈನಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಸಿಗ್ಬೋದು. ನಾನು ನೋಡಿದ್ದೀನಿ ಆನ್ಲೈನಲ್ಲಿ ಇದೆ ಇದು. ಮೀಶೋದಲ್ಲಿ, ಫ್ಲಿಪ್ಕಾರ್ಟಲ್ಲಿ ಎಲ್ಲದರಲ್ಲಿದೆ ಈ ರೀತಿಯಲ್ಲಿ. ಇದರಲ್ಲಿ 240 ಕಾರ್ಡ್ ಹೋಲ್ಡರ್ ಇರಬೇಕು, ಮೋಸ್ಟ್ಲಿ 240 ಇರಬೇಕು. ಸೊ ಅದರಲ್ಲಿ ನಾನು 100ಸಿದ್ದು ಸೇವ್ ಮಾಡ್ತೀನಿ. ಇದರಲ್ಲಿ ಈ ರೀತಿ ಒಂದು ಇಲಾಸ್ಟಿಕ್ ಕೊಟ್ಟಿದ್ದಾರೆ ಕವರ್ ಮಾಡೋದಕ್ಕೆ ನೋಡಿ, ನನಗಿಷ್ಟ ಆಯಿತು ಇದು. ಸೊ ನೆಕ್ಸ್ಟ್ ನನ್ನ ಹತ್ರ 20, 40, 60, 80 ರುಪೀಸ್ ಇದು ಇಷ್ಟು ಬಾಕಿಯಾಗಿದೆ. ಇದನ್ನು ನನ್ನ ಹತ್ರ ಒಂದು ಬಾಕ್ಸ್ ಇದೆ, ಅದರ ಅಡಿಭಾಗದಲ್ಲಿ ಈ ರೀತಿ ಒಂದು ನಾನು ಹೋಲ್ ಮಾಡಿಲ್ಲ, ಇದು ಆಲ್ರೆಡಿ ಇತ್ತು ಇದರಲ್ಲಿ ಹೋಲ್. ಇದಕ್ಕೆ ಹಾಕ್ತೀನಿ ನಾನು 20 ರುಪೀಸಿದ್ದು. 4 ಮಂತ್ ಆಗುವಾಗ ಇದರಲ್ಲಿ ಎಷ್ಟು ಆಗುತ್ತೆ ಅಂತ ನೋಡೋಣ. ಸಿಂಕಿಂಗ್ ಫಂಡ್ ಮತ್ತು ಯಾವುದೆಲ್ಲ ಸೇವಿಂಗ್ ಕಂಪ್ಲೀಟ್ ಆಗುತ್ತೆ ಅದು, ಹಾಗೂ ಇದರಲ್ಲಿ 4 ಮಂತ್ ಆಗುವಾಗ ಎಷ್ಟು ಸೇವಿಂಗ್ಸ್ ಆಗುತ್ತೆ ಟೋಟಲ್ ಆಗಿ ಅಂತ ನೋಡಿ ಅಪ್ಡೇಟ್ ಮಾಡ್ತೀನಿ. ಸೊ ಅಲ್ಲಿವರೆಗೆ ಉಳಿತಾಯದ 20 ರೂಪಾಯಿ ನೋಟ್ಗಳನ್ನೆಲ್ಲ ಇದರಲ್ಲಿ ಹಾಕಿರ್ತೀನಿ. ಇದರಲ್ಲಿ ಜಾಸ್ತಿ ಅಮೌಂಟ್ ಹಾಕೋದಿಲ್ಲ, 20 ರೂಪಾಯಿ ಮಾತ್ರ. 20 ರೂಪಾಯಿ ಮತ್ತು 50 ರೂಪಾಯಿ, 20 ಹಾಗೂ 50 ರುಪೀಸ್. ಇದರಲ್ಲಿ ಈ ರೀತಿ ನಿಮ್ಮ ಹತ್ರ ಬಾಕ್ಸ್ ಇದ್ದರೆ ದುಡ್ಡು ಕೊಟ್ಟು ಯಾವುದೇ ಬಾಕ್ಸ್ ಹಾಗೂ ಏನೇ ಆದರೂ ತಗೊಳ್ಬೇಕು ಅಂತ ಇರುವುದಿಲ್ಲ. ಈ ರೀತಿ ಏನಾದರೂ ಮನೆಯಲ್ಲಿದ್ದರೆ ಸೇವಿಂಗ್ಸ್ ಮಾಡ್ಬೋದು. ಓಕೆ, ಇವಾಗ ನಂದು ಜನವರಿ 2024 ಜನವರಿದ್ದು ಸಿಂಕಿಂಗ್ ಫಂಡ್ ಹಾಗೂ ಕೆಲವೊಂದು ಹೊಸ ಸೇವಿಂಗ್ ಪ್ಲ್ಯಾನ್ಸ್ ಎಲ್ಲ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಇಷ್ಟ ಆದವರು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಹೊಸದಾಗಿ ನೋಡುವವರು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್.